ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಮತ್ತೆ ಈ ಸಂಜೆ ಸತ್ಯವೇದ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ಕೋರ್ತೇವೆ. ದೇವರ ವಾಕ್ಯದ ಅಧ್ಯಯನವನ್ನು ನಾವು ಮಾಡುತ್ತಿರುವಾಗ ಯಾವ ರೀತಿ ಮರಿಯಳು ಯೇಸುವಿನ ಪಾದದ ಬಳಿಯಲ್ಲಿ ಕೂತು ಕಲಿತಳು, ಆ ರೀತಿ ಯೇಸು ನಮ್ಮ ಗುರು, ಆತನ ಬಳಿಯಲ್ಲಿ ನಾವು ಕಲಿತುಕೊಳ್ತೇವೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯೇಸು ನಮ್ಮನ್ನು ತನ್ನಲ್ಲಿ ಬಂದು ಕಲಿತುಕೊಳ್ಳುವಂತೆ ಆಮಂತ್ರಿಸ್ತಾನೆ. ಆತನ ಬಳಿಗೆ ನಾವು ಬರೋಣ. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ನಮ್ಮ ಸ್ವಾಮಿ, ನಮ್ಮ ಗುರು, ಇವತ್ತು ನಿನ್ನ ವಾಕ್ಯವನ್ನು ನಾವು ಕಲಿಬೇಕೆಂದಿರುವಾಗ ನೀನು ನಮಗೆ ಕಲಿಸಿದರೆ ಹೊರತು, ನೀನು ನಮಗೆ ತಿಳಿಸಿದರೆ ಹೊರತು ನಾವು ಬೇರೆ ಯಾವುದೇ ರೀತಿಯಿಂದಲೂ ನಿನ್ನ ವಾಕ್ಯವನ್ನು ತಿಳ್ಕೊಳ್ಳಲಾರೆವು. ಯಾಕಂದರೆ ಆತ್ಮನಿಂದ ಬರೆದಂಥ ವಚನಗಳು ಆತ್ಮನು ನಮಗೆ ತೋರ್ಪಡಿಸಿದರೆ ಮಾತ್ರ ನಮ್ಮ ಕಣ್ಣು ತೆರೆಯುತ್ತವೆ, ನಾವು ಸತ್ಯವನ್ನು ಮನಗಾಣ್ತೇವೆ, ನಮ್ಮ ಕಿವಿಗಳಲ್ಲಿ ಕೇಳಿಸ್ತದೆ, ಅದು ನಮ್ಮ ಹೃದಯಗಳಲ್ಲಿ ನಂಬಿಕೆಯನ್ನು ಉಂಟು ಮಾಡ್ತದೆ. ಅದ ಕಾರಣ ದೇವರಾತ್ಮನು ನಮಗೆ ಕಲಿಸಬೇಕೆಂಬಂತೆ ಯೇಸು ಸ್ವಾಮಿ ನಿನ್ನ ಪಾದದ ಬಳಿಯಲ್ಲಿ ಬರ್ತೇವೆ. ದಯಮಾಡಿ ನಮಗೆ ಕಲಿಸು. ಈ ವಾಕ್ಯಗಳು ನಮ್ಮನ್ನು ಬದಲಾಯಿಸಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ, ಆಮೇನ್. ದೇವರ ವಾಕ್ಯದ ಒಳಗೆ ಇವತ್ತು ದೀಕ್ಷಾ ಸ್ನಾನಗಳು ಅನ್ನುವಂಥ ಒಂದು ಸಂಗತಿ ನಾವು ನೋಡ್ತೇವೆ. ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ದೀಕ್ಷಾ ಸ್ನಾನದ ಬಗ್ಗೆ, ಒಂದೇ ದೀಕ್ಷಾ ಸ್ನಾನದ ಬಗ್ಗೆ ಓದ್ತೇವೆ. ಎಫೆಸರ್ 4ನೇ ಅಧ್ಯಾಯ, ಪೌಲನೇ ಎಫೆಸರ್ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 4ನೇ ವಚನ, 5ನೇ ವಚನ, 6ನೇ ವಚನ. 4, 5, 6. ಎಫೆಸರ್ 4, 4, 5, 6. There is one body and one spirit, just as you were called to the one hope that belongs to you all. You are called one Lord, one faith, one baptism, one God and Father of all, who is over all and through all and in all. It speaks of one baptism, but today I am speaking about many baptisms. So as we learn from the scriptures, let us learn the truth, and may the truth set us free. In Hebrews chapter 6 verses 1 and 2, ಇಬ್ರಿಯ 6, 1, 2ನೇ ವಚನಗಳಲ್ಲಿ ನಾವು ದೀಕ್ಷಾ ಸ್ನಾನಗಳು ಅಂತ ಶಬ್ದವನ್ನು ಇಂಗ್ಲೀಷ್ನಲ್ಲಿ ಓದ್ತೇವೆ. ಇಬ್ರಿಯ 6, 1, 2ನೇ ವಚನಗಳು, ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು, ಸ್ನಾನ, ಹಸ್ತಾರ್ಪಣೆಗಳ ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ಇಲ್ಲಿ 2ನೇ ವಚನದಲ್ಲಿ ಸ್ನಾನ ಅಂತ ಹೇಳಲ್ಪಟ್ಟಿರುವಂಥ ಶಬ್ದ ಇಂಗ್ಲೀಷ್ನಲ್ಲಿ ನೋಡೋದಾದರೆ, ಗ್ರೀಕ್ ಭಾಷೆಯಲ್ಲಿ ನೋಡೋದಾಗಿದ್ರೆ ಅದು ಬಹುವಚನ ಸೂಚಿಸ್ತದೆ, ಸ್ನಾನಗಳು ಎಂಬುದಾಗಿ. ಆದ ಕಾರಣ ಇವತ್ತು ಸ್ನಾನಗಳ ಬಗ್ಗೆ ನಾವು ನೋಡಿಕೊಳ್ಳೋಣ. ಸ್ನಾನ ಅಂತ ಕನ್ನಡದಲ್ಲಿ ಉಪಯೋಗಿಸಲ್ಪಟ್ಟಿದೆ, ದೀಕ್ಷಾ ಸ್ನಾನ ಅಂತೇಳಿ, ಮತ್ತು ತೆಲುಗು ಭಾಷೆಯಲ್ಲಿ ಜ್ಞಾನ ಸ್ನಾನ ಅಂತ ಹೇಳ್ತಾರೆ. ಕೆಲವು ಭಾಷೆಯಲ್ಲಿ ಬ್ಯಾಪ್ಟಿಸಮ್ ಅನ್ನೋ ಶಬ್ದವನ್ನೇ ಉಪಯೋಗಿಸ್ಕೊಂಡಿದ್ದಾರೆ. ಇಂಗ್ಲೀಷ್ನಲ್ಲಿ ಬ್ಯಾಪ್ಟಿಸಮ್ ಅನ್ನುವಂಥ ಶಬ್ದ ಗ್ರೀಕ್ ಭಾಷೆಯಿಂದ ತೆಗೆದುಕೊಂಡಿದ್ದಾರೆ. ಈ ಬ್ಯಾಪ್ಟಿಸೋ ಎಂಬಂಥ ಗ್ರೀಕ್ ಶಬ್ದದ ಅರ್ಥ ತಿರುಗಿ ಮುಳುಗಿಸು, ಅಥವಾ ಮುಳುಗಿಸು ಮತ್ತು ನೀರಿನಲ್ಲಿ ಅಥವಾ ಯಾವುದೋ ಒಂದು ವಸ್ತುವಿನಲ್ಲಿ ಮುಚ್ಚಿಡು, ಪೂರ್ಣವಾಗಿ ಅದರೊಳಗೆ ಮುಳುಗಿಸಿಟ್ಟುಬಿಡು, ಅಥವಾ ಅದ್ದುವುದರ ಮೂಲಕವಾಗಿ ಶುದ್ಧೀಕರಿಸುವುದು, ಅಥವಾ ಮುಳುಗಿಸುವುದು, ಅಥವಾ ತೊಳೆಯುವುದು, ಅಥವಾ ನೀರಿನಿಂದ ಶುದ್ಧೀಕರಿಸುವುದು, ಒಬ್ಬನನ್ನು ತೊಳೆದುಕೊಳ್ಳುವುದು ಎಂಬುದಾಗಿಯೂ ಸ್ನಾನ ಮಾಡುವುದರ ಬಗ್ಗೆಯೂ ಹೇಳ್ತದೆ. ಇದು ಕ್ರೈಸ್ತ ನೀರಿನ ದೀಕ್ಷಾ ಸ್ನಾನದ ಬಗ್ಗೆಯೂ ಮಾತಾಡ್ತದೆ. ಅದ ಕಾರಣ ಸ್ನಾನ ಅನ್ನುವಂಥ ಸಂಗತಿ ಅದು ಇಂಗ್ಲೀಷ್ ಬೈಬಲಲ್ಲಿ ನೋಡುವುದಾಗಿದ್ದರೆ ಡಾಕ್ಟ್ರಿನ್ ಆಫ್ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನಗಳು ಎಂಬಂಥ ತತ್ವ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಬೈಬಲ್ನಲ್ಲಿ ಹೇಳಲ್ಪಟ್ಟಿರುವಂಥ ಕೆಲವು ದೀಕ್ಷಾ ಸ್ನಾನಗಳ ಬಗ್ಗೆ ನಾವು ನೋಡ್ತೇವೆ. ಬೈಬಲಲ್ಲಿ ಹೇಳಲ್ಪಟ್ಟಂಥ ಕೆಲವು ದೀಕ್ಷಾ ಸ್ನಾನಗಳಲ್ಲಿ
ಮೊದಲನೇದಾಗಿ ಮೋಶೆಯ ಶಿಷ್ಯರಾಗುವುದಕ್ಕೆ ಇದ್ದ ಎರಡು ದೀಕ್ಷಾ ಸ್ನಾನಗಳು. ಒಂದು ಕೊರಿಂಥ 10:1-2 1 ಕೊರಿಂಥ 10:1-2 ಈ ರೀತಿ ಹೇಳ್ತವೆ. ನಾವು ಅವುಗಳನ್ನು ಓದಿಕೊಳ್ಳೋಣ. 1 ಕೊರಿಂಥ 10:1-2 ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಇದು ಮೋಶೆ ಶಿಷ್ಯರಾಗುವುದಕ್ಕಾಗಿ ಇರುವ ದೀಕ್ಷಾ ಸ್ನಾನಗಳು. ಈ ದೀಕ್ಷಾ ಸ್ನಾನ ನನಗೂ ಬೇಕ್ರಿ ಅಂತ ಹೇಳಿದ್ರೆ ಮೋಶೆ ಬರಬೇಕ್ರಿ. ಮೋಶೆ ನಿಮ್ಮನ್ನು ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋಗಬೇಕು. ಐಗುಪ್ತ ದೇಶ ಬಿಟ್ಟು ಬರುವಾಗ ಕೆಂಪು ಸಮುದ್ರದೊಳಗೆ ಮುಳುಗಿಸಬೇಕು. ದೇವರ ಮೇಲಿನಿಂದ ಒಂದು ಮೇಘ ಸ್ತಂಭವನ್ನು ನಿಮ್ಮ ಮೇಲೆ ಆಚ್ಛಾದಿಸೋದಕ್ಕೆ ಕೊಡಬೇಕು. ಆವಾಗಲೇ ಅದು ಮೋಶೆ ಶಿಷ್ಯರಾಗುವುದಕ್ಕೆ ಇರುವಂಥ ದೀಕ್ಷಾ ಸ್ನಾನಗಳು ಅಂತ ನಾವು ನೋಡ್ತಾ ಇದ್ದೇವೆ. ಅದನ್ನು ಯಾರೂ ಈಗ ಹೊಂದಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಮೋಶೆ ಬರುವುದಿಲ್ಲ ಮತ್ತು ಆ ದೀಕ್ಷಾ ಸ್ನಾನದ ಅವಶ್ಯಕತೆಯೂ ಇಲ್ಲರಿ. ಈಗ ಎರಡನೇ ರೀತಿಯ ದೀಕ್ಷಾ ಸ್ನಾನ, ಇದು ಎರಡು ದೀಕ್ಷಾ ಸ್ನಾನಗಳು ಮೋಶೆ ಶಿಷ್ಯರಾಗುವುದಕ್ಕಾಗಿ. ಒಂದು ಮೇಘದಲ್ಲಿ, ಇನ್ನೊಂದು ಸಮುದ್ರದಲ್ಲಿ. ಎರಡನೇ ರೀತಿಯ ದೀಕ್ಷಾ ಸ್ನಾನ ಸ್ನಾನಿಕನಾದ ಯೋಹಾನನು ಕೊಡುವಂಥ ದೀಕ್ಷಾ ಸ್ನಾನ. ಈ ದೀಕ್ಷಾ ಸ್ನಾನ ಯಾಕೆ? ಲೂಕ 3:3 ನಾವು ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ಲೂಕ 3:3 ನಾವು ನೋಡುವಂಥದ್ದು, ಅವನು ಯೋರ್ದನ್ ಹೊಳೆಯ ಸುತ್ತಲಿರುವ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಜನರಿಗೆ, ನೀವು ಪಾಪಗಳ ಪರಿಹಾರಕ್ಕಾಗಿ ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಸಾರಿ ಹೇಳುವವನಾದನು. ಈಗ ಈ ದೀಕ್ಷಾ ಸ್ನಾನ ಪಾಪ ಪರಿಹಾರಕ್ಕಾಗಿ ಮತ್ತು ದೇವರ ಕಡೆಗೆ ತಿರುಗಿಕೊಂಡಿದ್ದರ ಗುರುತಾಗಿ. ಎರಡು ಕಾರಣಗಳಿಗಾಗಿ, ಪಾಪ ಪರಿಹಾರಕ್ಕಾಗಿ ಮತ್ತು ದೇವರ ಕಡೆಗೆ ತಿರುಗಿಕೊಂಡದಕ್ಕಾಗಿ. ಇದನ್ನು ಸ್ನಾನಿಕನಾದ ಯೋಹಾನನು ಯಾವಾಗ ಮಾಡಿಸ್ತಾ ಇದ್ದ? ತನ್ನ ಕಾಲದಲ್ಲಿದ್ದಂಥ ಜನರಿಗಾಗಿ ಆ ಸಮಯದಲ್ಲೇ ಮಾಡಿಸ್ತಾ ಇದ್ದ. ಅದನ್ನು ಬೇರೆ ಯಾರು ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಆತನೊಬ್ಬನೇ ಮಾಡಿಸ್ಬೋದು ಮತ್ತು ಆತನ ಕಾಲದ ಜನರಿಗೆ ಮಾತ್ರ. ಅದನ್ನು ನಾನು ಹೊಂದ್ತೀನಿ ರೀ, ನಾನು ಸ್ನಾನಿಕನಾದ ಯೋಹಾನ ಕಡೆ ದೀಕ್ಷಾ ಸ್ನಾನ ತೊಗೊಳ್ತೇನೆ ರೀ ಅಂದರೆ, ಸ್ನಾನಿಕನಾದ ಯೋಹಾನ ಪರಲೋಕದಿಂದ ಬರಬೇಕ್ರಿ. ಯೋರ್ದನ್ ಹೊಳೆಗೆ ನೀವು ಹೋಗಬೇಕು, ಅಲ್ಲಿ ಪಶ್ಚಾತ್ತಾಪಟ್ಟು ಅವನ ಕಡೆಯಿಂದ ದೀಕ್ಷಾಸ್ನಾನ ಹೊಂದಬೇಕು, ಅವನ ಕಡೆ ಬಯಸ್ಕೋಬೇಕ್ರಿ, ಎಲೆ ಸರ್ಪ ಜಾತಿಯವರೇ ಅಂತ.
ಆದ ಕಾರಣ ಅಂಥ ದೀಕ್ಷಾಸ್ನಾನ ನಮಗೆ ಬೇಕಾಗಿಲ್ಲರಿ, ಅವಶ್ಯ ಇಲ್ಲರಿ, ಅದನ್ನು ನಾವು ಹೊಂದಲಿಕ್ಕೂ ಆಗೋದಿಲ್ಲ. ಅದೇ ಸ್ನಾನಿಕನಾದ ಯೋಹಾನ್ನಿಂದ ಯೇಸು ಸ್ವಾಮಿಗೆ ಒಂದು ದೀಕ್ಷಾಸ್ನಾನ ಆಯ್ತು ರೀ. ಸ್ನಾನಿಕನಾದ ಯೋಹಾನನು ಯೇಸುವಿಗೆ ಮಾಡಿಸಿದ ಒಂದು ದೀಕ್ಷಾಸ್ನಾನ. ಇದು ಮೂರನೇದು. ಸ್ನಾನಿಕನಾದ ಯೋಹಾನನು ಯೇಸುವಿಗೆ ಮಾಡಿಸಿದ ದೀಕ್ಷಾಸ್ನಾನ ಲೂಕನ್ ಬರೆದ ಸುವಾರ್ತೆ ಇಲ್ಲ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ರಿಂದ 15. ಯೋಹಾನ್ ಬರೆದ ಲೂಕನ್ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ದೇವರ ವಾಕ್ಯದಲ್ಲಿ ಓದ್ತೇವೆ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಈ ದೀಕ್ಷಾಸ್ನಾನ ಯೇಸು ಸ್ನಾನಿಕನಾದ ಯೋಹಾನ್ನಿಂದ ಹೊಂದಿದ ಮತ್ತು ಆ ದೀಕ್ಷಾಸ್ನಾನದ ಉದ್ದೇಶ ಎಲ್ಲ ಧರ್ಮವನ್ನು ಅಥವಾ ಧರ್ಮಶಾಸ್ತ್ರವನ್ನು ಅಥವಾ ದೇವರ ನೀತಿಯನ್ನು ನೆರವೇರಿಸುವಂಥ ದೀಕ್ಷಾಸ್ನಾನ. ಈ ದೀಕ್ಷಾಸ್ನಾನ ನನಗೂ ಬೇಕ್ರಿ ಅಂತಂದರೆ ಯಾರಿಗೂ ದೇವರು ಕೊಡೋದಿಲ್ಲ ರೀ, ದೇವರು ಅವಕಾಶ ಕೊಡೋದಿಲ್ಲ. ಯಾಕಂದರೆ ಸ್ನಾನಿಕನಾದ ಯೋಹಾನ್ ಬರಬೇಕು, ಯೇಸುವಿನ ಹಾಗೆ ನಾವು ಶುದ್ಧರಾಗಿರಬೇಕು, ಆವಾಗ ಧರ್ಮಶಾಸ್ತ್ರ ನೆರವೇರಿಸೋಕ್ಕೆ ನಾನು ಮಾಡಿಸ್ಕೋಬೇಕು. ಅದು ಆಗೋದಿಲ್ಲ, ಅದು ನಮಗೆ ಅವಶ್ಯವಿಲ್ಲ, ಅದು ನಮಗೆ ಲಭ್ಯವಿಲ್ಲ, ಅದನ್ನು ಮಾಡಿಸುವವರು ಯಾರೂ ಇಲ್ಲ. ಅದಕ್ಕೆ ಇದು ಯೇಸುವಿಗಾಗಿ ಮಾತ್ರ ಎಕ್ಸ್ಕ್ಲೂಸಿವ್ಲಿ ನಿರ್ದಿಷ್ಟವಾಗಿ ಅವನಿಗಾಗಿ ಮಾತ್ರ ನೇಮಿಸಲ್ಪಟ್ಟಂಥ ದೀಕ್ಷಾಸ್ನಾನ ಇದಾಗಿತ್ತು, ಎಲ್ಲ ಧರ್ಮವನ್ನು ನೆರವೇರಿಸ್ತಕ್ಕಂಥ ದೀಕ್ಷಾಸ್ನಾನ. ಅದೇ ಸಮಯದಲ್ಲಿ ಯೇಸು ಹೊಂದಿದ ಇನ್ನೊಂದು ದೀಕ್ಷಾಸ್ನಾನ ಇದೆ. ಅದನ್ನು 4ನೇದಾಗಿ ಬರೀತೇನೆ, ಯಾಕಂದರೆ ಅದು ಬೇರೆಯೇ ದೀಕ್ಷಾಸ್ನಾನ. ಅದು ಯೇಸು ಹೊಂದಿದ್ದು, ಸ್ನಾನಿಕನಾದ ಯೋಹಾನನ ಈ ಚಿತ್ರದಲ್ಲಿ ಬರುವುದಿಲ್ಲ. ಯೇಸು ಹೊಂದಲು ಅಪೇಕ್ಷಿಸಿದ ದೀಕ್ಷಾಸ್ನಾನ ಇದು ಮತ್ತಾಯ 20ನೇ ಅಧ್ಯಾಯ 22ನೇ ವಚನದಲ್ಲಿ ಓದ್ತೇವೆ. ಮತ್ತಾಯ 20:22 ಏನು ಹೇಳ್ತದೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ. ಅದೇನು ಹೇಳ್ತದೆ, ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಈಗ 23ನೇ ವಚನ. ಆಗ ಆತನು ಅವರಿಗೆ, ನನ್ನ ಪಾತ್ರೆಯಲ್ಲಿ ನೀವು ಕುಡಿಯುವಿರಿ ಸರಿ, ಆದರೆ ನನ್ನ ಎಡಬಲಗಡೆಗಳಲ್ಲಿ ಕೂತುಕೊಳ್ಳುವಂತೆ ಅನುಗ್ರಹ ಮಾಡುವುದು ನನ್ನದಲ್ಲ, ನನ್ನ ತಂದೆಯಿಂದ ಅದು ಯಾರಿಗೆಂದು ಸಿದ್ಧಪಡಿಸಿದೆಯೋ ಅವರಿಗೇ ಸಿಕ್ಕುವುದು ಎಂದು ಹೇಳಿದನು. ಇಲ್ಲಿ ಕೇಳಿದಂಥ ಒಂದು ಸಂಗತಿ, ಒಂದು ದೀಕ್ಷಾಸ್ನಾನದ ಬಗ್ಗೆ, ಅದು ಕನ್ನಡ ಬೈಬಲ್ನಲ್ಲಿ, ಇಂಗ್ಲೀಷ್ ಬೈಬಲ್ನಲ್ಲಿ ಅದು ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ. ಅದೇ ಸಮಯದಲ್ಲಿ ನಾನು ಹೊಂದುವ ದೀಕ್ಷಾಸ್ನಾನವನ್ನು ನೀವು ಹೊಂದುವುದಾದೀತೆ ಅಂತ ಯೇಸು ಸ್ವಾಮಿ ಕೇಳ್ತಾನೆ. ಅವರು ಆಗುವುದು ಅಂತ ಹೇಳ್ತಾರೆ. ಮತ್ತಾಯ 20ನೇ ಅಧ್ಯಾಯ 22ನೇ ವಚನ. ಬಟ್ ಜೀಸಸ್ ಆನ್ಸರ್ಡ್ ಆ್ಯಂಡ್ ಸೆಡ್, ಯೇಸು ಹೇಳಿದ ಉತ್ತರ ಕೊಟ್ಟು, ಈ ನೋ ನಾಟ್ ವಾಟ್ ಯು ಆಸ್ಕ್, ನೀವೇನನ್ನು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ. ಆರ್ ಯು ಏಬಲ್ ಟು ಡ್ರಿಂಕ್ ಆಫ್ ದ ಕಪ್ ದಟ್ ಐ ಶಾಲ್ ಡ್ರಿಂಕ್ ಆಫ್, ನಾನು ಕುಡಿಬೇಕಾದ ಪಾತ್ರೆಯೊಳಗೆ ನೀವು ಕುಡಿತೀರಾ?
ಆ್ಯಂಡ್ ಟು ಬಿ ಬ್ಯಾಪ್ಟೈಸ್ಡ್ ವಿತ್ ದ ಬ್ಯಾಪ್ಟಿಸಮ್ ದಟ್ ಐ ಆಮ್ ಬ್ಯಾಪ್ಟೈಸ್ಡ್ ವಿತ್. ನಾನು ಎಂಥ ಬ್ಯಾಪ್ಟಿಸಮ್ ದೀಕ್ಷಾಸ್ನಾನ ಹೊಂದಲಿಕ್ಕಿದ್ದೇನೋ ಆ ದೀಕ್ಷಾಸ್ನಾನದಿಂದ ನೀವು ಹೊಂದಲಿಕ್ಕೆ ಮನಸ್ಸಿದೆಯಾ? ದೇ ಸೆ ಟು ಹಿಮ್ ವಿ ಆರ್ ಏಬಲ್. ಅವ್ರು ಅದನ್ನು ಹೇಳ್ತಾರೆ, ನಾವು ಶಕ್ತರಾಗಿದೆ ಹೊಂತೇವೆ ಅಂತ. ಸೊ ಏಸು ಹೊಂದಬೇಕಾಗಿರುವಂಥ ದೀಕ್ಷಾಸ್ನಾನ ಇನ್ನೊಂದಿತ್ತು, ನೀರಿನ ದೀಕ್ಷಾಸ್ನಾನ ಅಲ್ರಿ. ಅದು ಏಸು ಅನುಭವಿಸಿದ ಶ್ರಮೆ, ಯಾತನೆ, ಸಂಕಟಗಳ ದೀಕ್ಷಾಸ್ನಾನ. ಅದರೊಳಗೆ ಆತನು ಮುಳುಗಿ ಹೋಗಿದ್ದನು ಎಂಬಂತೆ ಆತನಿಗೆ ಆ ಅನುಭವ ಆಯಿತು. ಆ ದೀಕ್ಷಾಸ್ನಾನ ಇವ್ರು ಕೇಳ್ಕೊಳ್ತಾ ಇದ್ದಾರೆ, ಇಬ್ಬರು ಶಿಷ್ಯರು. ಅವ್ರಿಗೆ ಗೊತ್ತಿಲ್ಲರಿ ಏನಾಗ್ತದೆ, ಏನು ದೀಕ್ಷಾಸ್ನಾನ ಅಂತ. ಅದು ಶ್ರಮೆಯ, ಯಾತನೆಯ, ಸಂಕಟಗಳ ದೀಕ್ಷಾಸ್ನಾನ ಏಸು ಹೊಂದಿದ್ದು. ಆತನು ಅದನ್ನು ಹೊಂದಿದ್ದರಿಂದಲೇ ಇವತ್ತು ನಮಗೆ ಪಾಪ ಪರಿಹಾರವಾಗಿದ್ದರೆ ಅದನ್ನು ಬೇರೆ ಯಾರೂ ಹೊಂದಲಿಕ್ಕಾಗೋದಿಲ್ಲ. ಅಂಥ ಬ್ಯಾಪ್ಟಿಸಮ್, ಅಂಥ ದೀಕ್ಷಾಸ್ನಾನ ನಾವು ಹೊಂದೇವೆ ಅಂತ ಇಬ್ಬರು ಶಿಷ್ಯರು ಒಪ್ಪಿಕೊಂಡ್ರೆ. ಆದರೆ ಅವ್ರು ಹೇಗೆ ಹೊಂದಿದ್ರು, ಏನು ಹೊಂದಿದ್ರು ನನಗೆ ಗೊತ್ತಿಲ್ಲ. ಅದ ಕಾರಣ ಇಂಥ ದೀಕ್ಷಾಸ್ನಾನ ಯೇಸುವಿಗೆ ಮಾತ್ರ ಲಭ್ಯವಿದ್ದಂಥ, ಏಸು ಬಯಸಿದಂಥ, ಏಸು ಕುತೂಹಲದಿಂದ ಎದುರು ನೋಡಿದಂಥ ದೀಕ್ಷಾಸ್ನಾನ ಇದಾಗಿತ್ತು. ಶ್ರಮೆ ಮರಣಗಳ ದೀಕ್ಷಾಸ್ನಾನ ಏಸು ಹೊಂದಿದನು. ಅದ ಕಾರಣ ಇಂಥ ದೀಕ್ಷಾಸ್ನಾನ ನಮಗೆ ಲಭ್ಯ ಇಲ್ಲರಿ. ಒಂದು ವೇಳೆ ತೀರು ಕೊಡ್ಬೋದು, ಆದರೆ ನಮಗೆ ಲಭ್ಯ ಇಲ್ಲ. ಬೈಬಲ್ನೊಳಗೆ ನಾವು ಇನ್ನೊಂದು ದೀಕ್ಷಾಸ್ನಾನ ನೋಡ್ತೇವೆ ರೀ. 5ನೇದಾಗಿ ಪವಿತ್ರಾತ್ಮನು ಕೊಡುವ ದೀಕ್ಷಾಸ್ನಾನ. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ. ಪವಿತ್ರಾತ್ಮನು ಕೊಡುವಂಥ ದೀಕ್ಷಾಸ್ನಾನ. ಇದೆಲ್ಲ ಕೇಳುವಾಗ ಇಷ್ಟೊಂದು ದೀಕ್ಷಾಸ್ನಾನ ಅದಾವೇನ್ರಿ ಅಂತ ನಮಗೊಂದು ವೇಳೆ ಆಶ್ಚರ್ಯವಾಗ್ತದೆ. 1 ಕೊರಿಂಥ 12ನೇ ಅಧ್ಯಾಯ 13ನೇ ವಚನ. 12-13. ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಯಹೂದ್ಯರಾಗಲಿ ಗ್ರೀಕರಾಗಲಿ ಯಾರು ಬೇಕಾದಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಇಂಗ್ಲೀಷಲ್ಲಿ ನೋಡೋ ಪ್ರಕಾರ ಆ ಒಂದೇ ಆತ್ಮನು ನಮಗೆ ದೀಕ್ಷಾಸ್ನಾನ ಮಾಡಿಸಿದ್ರು. ಒಂದೇ ಶರೀರದೊಳಗೆ ಯೇಸು ಕ್ರಿಸ್ತನ ದೇಹವಾಗುವಂತೆ ನಮ್ಮನ್ನು ಆ ದೇಹದೊಳಗೆ ಮುಳುಗಿಸಿಬಿಟ್ಟರೆ ಯಾರು? ಪರಿಶುದ್ಧಾತ್ಮನು. ಯಾವಾಗ? ನಾವು ಬೇರೆ ಯಾವುದೇ ದೀಕ್ಷಾಸ್ನಾನ ಹೊಂದೋಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲದೆ ನಮಗೆ ಜರುಗಿದ ದೀಕ್ಷಾಸ್ನಾನ ಇದು. ಹೇಗಂತಂದರೆ, ನಾನು ಯಾವಾಗ ರಕ್ಷಣೆ ಹೊಂದಿದೆ, ಯಾವಾಗ ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕರಿಸಿದೆ, ಯಾವಾಗ ಹೊಸದಾಗಿ ಹುಟ್ಟಿದೆ, ಅವತ್ತಿನ ದಿವಸ ಅದೇ ಕ್ಷಣದಲ್ಲಿ ಪರಿಶುದ್ಧಾತ್ಮನು ನಮಗೊಂದು ದೀಕ್ಷಾಸ್ನಾನ ಕೊಟ್ಟ. ಅದೇನಂತಂದರೆ, ಜಗತ್ತಿನೊಳಗಿಂದ ನನ್ನ ಆತ್ಮವನ್ನು ಎತ್ತಿಬಿಟ್ಟು ಕರ್ತನ ಸಭೆ ಅನ್ನುವಂಥ ಆತನ ದೇಹದೊಳಗೆ ನನ್ನನ್ನು ಹಾಕಿಬಿಟ್ಟ, ಮುಳುಗಿಸಿಬಿಟ್ಟ. ಅದು ಪರಿಶುದ್ಧಾತ್ಮನಿಂದ ನನಗೆ ಆದಂಥ ದೀಕ್ಷಾಸ್ನಾನ ಎಂಬುದಾಗಿ ನಾನು ದೇವರ ವಾಕ್ಯದಿಂದ ಕಂಡುಕೊಳ್ತೇನೆ. 1 ಕೊರಿಂಥ 12-13. ಇದು ಆತ್ಮೀಕವಾದ ದೀಕ್ಷಾಸ್ನಾನ, ಆತ್ಮಿಕ ಜಗತ್ತಿನಲ್ಲಿ ಜರುಗಿರುವಂಥದ್ದು, ನಮ್ಮ ಆತ್ಮಕ್ಕೆ ಸಂಭವಿಸಿರುವಂಥದ್ದು, ದೇವರಾತ್ಮನಿಂದ ಜರುಗುವಂಥದ್ದು. ಬೇರೆ ಯಾವುದೇ ಮನುಷ್ಯರು ಕೊಡುವುದಿಲ್ಲ, ಪರಿಶುದ್ಧಾತ್ಮನು ಮಾತ್ರ ಕೊಡುವಂಥ ದೀಕ್ಷಾಸ್ನಾನ. ಅದು ನಾವು ಕೇಳಿಕೊಳ್ಳುವುದರಿಂದ ಕೊಡುವುದಿಲ್ಲ. ನಾವು ರಕ್ಷಣೆ ಹೊಂದಿದಾಗಲೇ ಆತನು ನಮಗಿದನ್ನು ಕೊಡುವನಾಗಿದ್ದಾನೆ. ಇದು ಪರಿಶುದ್ಧಾತ್ಮನು ಕೊಡುವ ದೀಕ್ಷಾಸ್ನಾನವಾಗಿದೆ. ಥ್ಯಾಂಕ್ ಯು ಜೀಸಸ್. ಅದೇ ಸಮಯದಲ್ಲಿ ಇಷ್ಟು ದೀಕ್ಷಾಸ್ನಾನಗಳ ಬಗ್ಗೆ ನಾವು ನೋಡಿಕೊಂಡಿದ್ದೇವೆ. ಈ ಎಲ್ಲ ದೀಕ್ಷಾಸ್ನಾನಗಳಲ್ಲಿ ನಾವು ಕೆಲವು ಸಂಗತಿಗಳನ್ನು ಗಮನಿಸ್ತೇವೆ. ಆದರೆ ಯೇಸು ಕೊಡುವಂಥ ದೀಕ್ಷಾಸ್ನಾನ ಹೊಂದಿದ್ದೇವೆ. ಯೇಸು ಕೊಡುವಂಥ ದೀಕ್ಷಾಸ್ನಾನ ಅದು ಆತನು ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾನೆ ಅಂತ ಹೇಳಿದನು. ಅಂಥ ರೀತಿಯಲ್ಲಿ
ಕೆಲವು ದೀಕ್ಷಾಸ್ನಾನ ನೋಡ್ಕೊಂಡಿದ್ದೇವೆ. ಮೋಶೆಯ ಶಿಷ್ಯರಾಗೋದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಹೊಂದಿರುವ 2 ದೀಕ್ಷಾಸ್ನಾನ. ಸ್ನಾನಿಕನಾದ ಯೋಹಾನನು ಪಶ್ಚಾತ್ತಾಪ ಪಟ್ಟಿದ್ದಕ್ಕಾಗಿ ಕೊಟ್ಟಿರುವ ದೀಕ್ಷಾಸ್ನಾನ 3ನೇದು. ಆಮೇಲೆ ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಕೊಡುವಂಥ ದೀಕ್ಷಾಸ್ನಾನ 5 ಆದವು. ಆಮೇಲೆ ಪರಿಶುದ್ಧಾತ್ಮನೇ ನಮಗೆ ಕೊಡುವಂಥ ದೀಕ್ಷಾಸ್ನಾನ 6ನೇದು. ಆತನು ನಮ್ಮನ್ನು ಜಗತ್ತಿನೊಳಗಿಂದ ಎತ್ತಿ ಯೇಸು ಕ್ರಿಸ್ತನ ಅದೃಶ್ಯ ರಹಸ್ಯ ಶರೀರ ಅಂತ ಹೇಳಲ್ಪಡುವಂಥ ಆತನ ಸಭೆಯೊಳಗೆ ಮುಳುಗಿಸ್ತಾನೆ, ಇದು 5ನೇದು. ಮತ್ತು 6ನೇದಾಗಿ ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನಿಂದ ಹೊಂದಿದ ದೀಕ್ಷಾಸ್ನಾನ, ಅದು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಅಂತ ಹೇಳಿದಂಥದ್ದು. ಮತ್ತು ಯೇಸು ತಾನೇ ಆತನು ಶ್ರಮೆ ಯಾತನೆಯ ಸಂಕಟದ ಒಂದು ದೀಕ್ಷಾಸ್ನಾನ ಹೊಂದಿದ, ಅದು ಬೇರೆ ಯಾರೂ ಹೊಂದಲಿಕ್ಕೆ ಆಗೋದಿಲ್ಲ, ಬೇರೆ ಯಾರೂ ಹೊಂದಬೇಕಾಗಿಲ್ಲ. ಅದು 7ನೇ ದೀಕ್ಷಾಸ್ನಾನ. ಈ ಎಲ್ಲ ದೀಕ್ಷಾಸ್ನಾನಗಳಲ್ಲಿ ವಿಶ್ವಾಸಿಗಳಿಗೆ ಲಭ್ಯವಾಗಿರುವಂಥದ್ದು 4 ದೀಕ್ಷಾಸ್ನಾನಗಳಿವೆ. ಬೈಬಲ್ನಲ್ಲಿ ಓದಿದ್ದೀರಿ, ಎಫೆಸ 4ನೇ ಅಧ್ಯಾಯ 4ನೇ ವಚನದಲ್ಲಿ 5ನೇ ವಚನದಲ್ಲಿ ಸ್ನಾನ ದೀಕ್ಷೆ ಒಂದೇ ಎಂಬುದಾಗಿ. ಮತ್ತು ಇವತ್ತು ನೀವು 4 ದೀಕ್ಷಾಸ್ನಾನ ಹೇಳ್ತಾ ಇದ್ದೀರಿಲ್ಲ. 1 ಕುರಿತ 12:13 ನಾವು ನೋಡಿದ್ದೇವೆ, ಯೇಸು ಕ್ರಿಸ್ತನ ಶರೀರದ ಒಳಗೆ ಪರಿಶುದ್ಧಾತ್ಮನು ನಮ್ಮ ಆತ್ಮವನ್ನು ಎತ್ತಿ ಅದರೊಳಗೆ ಮುಳುಗಿಸಿಬಿಟ್ಟಿದ್ದಾನೆ. ಅದು ರಕ್ಷಣೆ ಹೊಂದಿದ ದಿನದಲ್ಲಿ ನಮಗೆ ಜರುಗಿದೆ. ಆದ ಕಾರಣ ನಾವು ನೀರಿನ ದೀಕ್ಷಾಸ್ನಾನ ಹೊಂದ್ತೇವೆ. ನೀರಿನ ದೀಕ್ಷಾಸ್ನಾನ ಅದಕ್ಕಾಗಿಯೇ ಹೊಂದ್ತೇವೆ. ಮತ್ತಾಯ 28:18-19 ನೀರಿನ ದೀಕ್ಷಾಸ್ನಾನ ಇದಕ್ಕಾಗಿಯೇ ಹೊಂದ್ತೇವೆ. ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ, ಯೇಸು ಕ್ರಿಸ್ತನ ಕೂಡ ಹೂಣಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತನ ಕೂಡ ಎದ್ದು ಬಂದಿದ್ದೇನೆ ಎಂಬುದನ್ನು ತೋರಿಸುವಂಥ ದೀಕ್ಷಾಸ್ನಾನ ನೀರಿನ ದೀಕ್ಷಾಸ್ನಾನ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದ್ದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. 20ನೇ ವಚನ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಅವ್ರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇದು ನೀರಿನ ದೀಕ್ಷಾಸ್ನಾನದ ಬಗ್ಗೆ ಹೇಳ್ತದೆ. ಅದೇ ಸಮಯದಲ್ಲಿ ಅಪೊಸ್ತಲಕೃತ್ಯ 2:38 ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಚನ ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವ್ರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಈ ದೀಕ್ಷಾಸ್ನಾನ ಇದು ನೀರಿನ ದೀಕ್ಷಾಸ್ನಾನ. ನಾವು ಪಶ್ಚಾತ್ತಾಪಪಟ್ಟು ದೇವ್ರ ಕಡೆಗೆ ತಿರುಗಿಕೊಂಡಿದ್ದೇವೆ ಎಂಬುದರ ಸಾಕ್ಷಿ. ಅಥವಾ ನಮ್ಮನ್ನು ಪರಿಶುದ್ಧಾತ್ಮನ ಜಗತ್ತಿನೊಳಗಿಂದ ಎತ್ತಿ ಆತನ ಸಭೆಯೊಳಗೆ, ಕರ್ತನ ಸಭೆಯೊಳಗೆ ಮುಳುಗಿಸಿದ ಆ ದೀಕ್ಷಾಸ್ನಾನವನ್ನು ಸೂಚಿಸುವ ಡೆಮಾನ್ಸ್ಟ್ರೇಷನ್, ಪ್ರಾಯೋಗಿಕವಾಗಿ ಮಾಡಿ ತೋರಿಸಬೇಕಾದ ಒಂದು ನೀರಿನ ದೀಕ್ಷಾಸ್ನಾನ ಇದಾಗಿದೆ. ಇದರಲ್ಲಿ ನಾನು ಯೇಸುವಿನ ಶ್ರಮೆ ಮರಣದೊಂದಿಗೆ, ಯೇಸುವಿನ ಹೂಡಲ್ಪಡುವಿಕೆಯೊಂದಿಗೆ, ಯೇಸುವಿನ ಪುನರುತ್ಥಾನದೊಂದಿಗೆ ನನ್ನನ್ನು ಗುರುತಿಸಿಕೊಳ್ತೇನೆ. ಇದು ಈ ದೀಕ್ಷಾಸ್ನಾನ. ಇದನ್ನು ಯಾರೋ ಒಬ್ಬರು ದೇವರ ಸೇವಕರು ಕೊಡ್ತಾರೆ. ಮೊದಲನೇ ದೀಕ್ಷಾಸ್ನಾನ ಪರಿಶುದ್ಧಾತ್ಮನು ಕೊಡ್ತಾನೆ, ನಮ್ಮನ್ನು ಯೇಸು ಕ್ರಿಸ್ತನ ಸಭೆಯೊಳಗೆ ಮುಳುಗಿಸ್ತಾನೆ. ಮತ್ತು 2ನೇ ದೀಕ್ಷಾಸ್ನಾನ ಯಾರು ದೇವರ ಸೇವಕರು ಕೊಡ್ತಾರೆ, ನಮ್ಮನ್ನು ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ನಾನ ಮಾಡಿಸ್ತಾರೆ. ಈಗ 3ನೇದು 4ನೇದು ಇದು ಯೇಸು ಕ್ರಿಸ್ತನು ನಮಗೆ ಕೊಡುವ ಪರಿಶುದ್ಧಾತ್ಮನಿಂದ ಅಥವಾ ಪರಿಶುದ್ಧಾತ್ಮನಲ್ಲಿ ಮುಳುಗುವಂಥ ಒಂದು ದೀಕ್ಷಾಸ್ನಾನ. ಲೂಕ 3:16 ನಾವು ನೋಡಿದ್ದೇವೆ, ಆತನು ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸುವನು. ಪವಿತ್ರಾತ್ಮದ ಒಳಗೆ ನಮ್ಮನ್ನು ಮುಳುಗಿಸ್ತಾನೆ. ಪರಿಶುದ್ಧಾತ್ಮನು ನಮ್ಮನ್ನು ಕರ್ತನ ಸಭೆಯೊಳಗೆ ಮುಳುಗಿಸಿದ, ಈಗ ಯೇಸು ಕ್ರಿಸ್ತನು ನಮ್ಮನ್ನು ಪವಿತ್ರಾತ್ಮನೊಳಗೆ ಮುಳುಗಿಸ್ತಾನೆ. ಅದೇ ಸಮಯದಲ್ಲಿ ಬೆಂಕಿಯಲ್ಲಿ ಮುಳುಗಿಸ್ತಾನೆ. ಆ ಬೆಂಕಿಯ ದೀಕ್ಷಾಸ್ನಾನ ಅಂದ್ರೇನು ಅದನ್ನು ನಾನು ವಿವರಿಸುವುದಿಲ್ಲ, ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ಅಥವಾ ಕೆಲವು ವಾದ ವಿವಾದಗಳಿವೆ, ತಪ್ಪಾದ ಅಥವಾ ಬೇರೆ ಬೇರೆದಾದಂಥ ಅರ್ಥೈಸುವಿಕೆ ಇದೆ. ಆದ ಕಾರಣ ಅದನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಯೇಸು ಕ್ರಿಸ್ತನು ಕೊಡ್ತಾನೆ ಈ 2 ದೀಕ್ಷಾಸ್ನಾನಗಳು. ಯಾವುದು? ಒಂದು ಪವಿತ್ರಾತ್ಮದಲ್ಲಿ ಮುಳುಗಿಸುವ ಒಂದು ದೀಕ್ಷಾಸ್ನಾನ, 2ನೇದು ಬೆಂಕಿಯಲ್ಲಿ ಮುಳುಗಿಸುವ ಒಂದು ದೀಕ್ಷಾಸ್ನಾನ. 2 ದೀಕ್ಷಾಸ್ನಾನಗಳು ಪರಿಶುದ್ಧಾತ್ಮನು ಕೊಡ್ತಾನೆ.
ಅಂದರೆ ನಾವು ಈ ದೀಕ್ಷಾಸ್ನಾನದಲ್ಲಿ ನಾವು ನೋಡುವಂಥ ಕೆಲವು ಯುನೀಕ್ ಅಂದರೆ ನಿರ್ದಿಷ್ಟವಾದಂಥ ಅಪ್ರತಿಮವಾದಂಥ ಸಂಗತಿಗಳೇನಂತಂದರೆ ಪ್ರತಿಯೊಂದು ದೀಕ್ಷಾಸ್ನಾನದಲ್ಲಿ 3 ಸಂಗತಿಗಳಿವೆ. ಒಂದು, ದೀಕ್ಷಾಸ್ನಾನ ಹೊಂದಬೇಕಾದ ಅಭ್ಯರ್ಥಿ, ಅದು ನಾನಾಗಿದ್ದೇನೆ. ಎರಡನೇದು, ದೀಕ್ಷಾಸ್ನಾನ ಮಾಡಿಸಬೇಕಾದ ಸೇವಕ. ಮೂರನೇದು, ದೀಕ್ಷಾಸ್ನಾನ ಹೊಂದಬೇಕಾದ ಮಾಧ್ಯಮ, ಯಾವುದರೊಳಗೆ ಮುಳುಗ್ತೇವೆ. ಈ 3 ಸಂಗತಿಗಳು ಪ್ರತಿಯೊಂದು ದೀಕ್ಷಾಸ್ನಾನದಲ್ಲಿವೆ. ಉದಾಹರಣೆಗೆ, ದೀಕ್ಷಾಸ್ನಾನ ಹೊಂದಬೇಕಾದವನು ನಾನು. ಪರಿಶುದ್ಧಾತ್ಮನು ನಮ್ಮನ್ನು, ನಾನು ರಕ್ಷಣೆ ಹೊಂದಿದ ಕೂಡಲೇ ನನ್ನನ್ನು ಜಗತ್ತಿನೊಳಗಿಂದ ತೆಗೆದು ಯೇಸು ಕ್ರಿಸ್ತನ ಸಭೆಯೊಳಗೆ ಮುಳುಗಿಸ್ತಾನೆ. ದೀಕ್ಷಾಸ್ನಾನ ಮಾಡಿಸುವವನು ಪರಿಶುದ್ಧಾತ್ಮನು ಮತ್ತು ದೀಕ್ಷಾಸ್ನಾನದ ಮಾಧ್ಯಮ ಯೇಸು ಕ್ರಿಸ್ತನ ಸಭೆ. ಅದೇ ರೀತಿ ನೀರಿನ ದೀಕ್ಷಾಸ್ನಾನದಲ್ಲಿ ದೀಕ್ಷಾಸ್ನಾನ ಹೊಂದಬೇಕಾದವನು ನಾನು, ದೀಕ್ಷಾಸ್ನಾನ ಕೊಡಬೇಕಾದವನೊಬ್ಬ ದೇವರ ಸೇವಕ, ಮತ್ತು ದೀಕ್ಷಾಸ್ನಾನ ಯಾವುದರಲ್ಲಿ ಮುಳುಗಿ ಹೊಂತೇನೆ ಅದು ನೀರು ಎಂಬಂಥ ಮಾಧ್ಯಮ. ಅದೇ ರೀತಿ ಪರಿಶುದ್ಧಾತ್ಮನ ಅಭಿಷೇಕ ಅನ್ನುವಂಥ ದೀಕ್ಷಾಸ್ನಾನ ಹೊಂದಬೇಕಾದವನು ನಾನು, ಕೊಡಬೇಕಾದವನು ಯೇಸು ಕ್ರಿಸ್ತನು, ಮತ್ತು ನನ್ನನ್ನು ಮುಳುಗಿಸುವಂಥ ಮಾಧ್ಯಮ ಯಾವುದು? ಪರಿಶುದ್ಧಾತ್ಮನು. ಪರಿಶುದ್ಧಾತ್ಮನೆಂಬಂಥ ಮಾಧ್ಯಮದ ಒಳಗೆ ಯೇಸು ಕ್ರಿಸ್ತನು ನಮ್ಮನ್ನು ಮುಳುಗಿಸ್ತಾನೆ, ಮತ್ತು ಬೆಂಕಿಯ ಒಳಗೆ ನಮ್ಮನ್ನು ಯೇಸು ಕ್ರಿಸ್ತನು ಮುಳುಗಿಸ್ತಾನೆ. ಈ ರೀತಿ ಪ್ರತಿಯೊಂದು ದೀಕ್ಷಾಸ್ನಾನದಲ್ಲಿ ಈ 3 ಎಲಿಮೆಂಟ್, 3 ಸಂಗತಿಗಳು ಇರುವುದನ್ನು ನಾವು ನೋಡ್ತೇವೆ. ಅದ ಕಾರಣ ನೀನು ದೀಕ್ಷಾಸ್ನಾನ ಹೊಂದಿದ್ದೀಯಾ ಅಂತ ನಾನು ಕೇಳುವಾಗ, ಸ್ನಾನ ದೀಕ್ಷೆ ಒಂದೇ ಅಂತ ಹೇಳಿದಂಥ ಆ ದೀಕ್ಷೆ ಪರಿಶುದ್ಧಾತ್ಮನು ಕೊಡುವಂಥ ದೀಕ್ಷಾಸ್ನಾನ. ಅದನ್ನು ಹೊಂದಿದ್ದರಿಂದಲೇ ಅದನ್ನು ಸೂಚಿಸುವ ನೀರಿನ ದೀಕ್ಷಾಸ್ನಾನ ನಾನು ಹೊಂದ್ತೇನೆ, ಮತ್ತು ಅದರಿಂದ ನಾನು ಪರಿಶುದ್ಧಾತ್ಮನ ಅಭಿಷೇಕ ಹೊಂದುವಂಥ ಒಂದು ಯೋಗ್ಯತೆ ನಾನು ಪಡ್ಕೊಳ್ತೇನೆ. ಆದ ಕಾರಣ ನಾನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡ ಕೂಡಲೇ ನಾನು ಪರಿಶುದ್ಧಾತ್ಮನ ಕೊಡುವಂಥ ಒಂದು ಯೇಸುವಿನ ಸಭೆಯೊಳಗೆ ಮುಳುಗುವಂಥ ದೀಕ್ಷಾಸ್ನಾನ ಹೊಂದಿದ್ದೇನೆ. ಅದರ ನಿಮಿತ್ತವಾಗಿ ಅದನ್ನು ಸೂಚಿಸುವಂತೆ, ಅದನ್ನು ಡೆಮೋನ್ಸ್ಟ್ರೇಟ್ ಮಾಡಿ ಸಾಕ್ಷಿ ಕೊಡುವಂತೆ ನೀರಿನ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇನೆ. ದೀಕ್ಷಾಸ್ನಾನ ಮಾಡಿಸುವವನು ದೇವರ ಸೇವಕನು. ಪ್ರತಿಯೊಂದು ದೀಕ್ಷಾಸ್ನಾನದಲ್ಲಿ ಇಲ್ಲಿ 4 ದೀಕ್ಷಾಸ್ನಾನಗಳಲ್ಲಿ 3 ಜನರು ಇರುವುದನ್ನು ನಾವು ನೋಡ್ತೇವೆ. ದೀಕ್ಷಾಸ್ನಾನ ಕೊಡುವವನು ಪರಿಶುದ್ಧಾತ್ಮನು, ದೀಕ್ಷಾಸ್ನಾನ ಕೊಡುವವನು ಯೇಸು ಕ್ರಿಸ್ತನು, ದೀಕ್ಷಾಸ್ನಾನ ಕೊಡುವವನು ಒಬ್ಬ ದೇವರ ಸೇವಕನು. ಈ ರೀತಿ ದೀಕ್ಷಾಸ್ನಾನ ಒಂದೇ ದೀಕ್ಷೆಯನ್ನು ಸೂಚಿಸ್ತದರೆ ಈ 4 ದೀಕ್ಷಾಸ್ನಾನಗಳು ವಿಶ್ವಾಸಿಗಳಿಗೆ ಲಭ್ಯವಿವೆ. ಇದೆಲ್ಲ ಒಂದು ದೀಕ್ಷಾಸ್ನಾನವನ್ನು ಸೂಚಿಸ್ತದೆ. ಅದ ಕಾರಣ ವಾಕ್ಯ ಸುಳ್ಳಾಗುವುದಿಲ್ಲ ರೀ, ಅಥವಾ ನಾನು ತಪ್ಪಾದ್ದನ್ನು ಹೇಳ್ತಾ ಇಲ್ಲ. ಒಂದೇ ಒಂದು ದೀಕ್ಷಾಸ್ನಾನ ಅನ್ನೋದು ಸೂಚಿಸ್ತದೆ. ಆದ ಕಾರಣ ನಾನು ಕೇಳ್ತಾ ಇರುವಂಥ ಪ್ರಶ್ನೆ, ನೀನು ಆ ದೀಕ್ಷಾಸ್ನಾನ ಹೊಂದಿದ್ದೀಯೋ? ಯಾವ ದೀಕ್ಷಾಸ್ನಾನ? ನಿನ್ನನ್ನು ಜಗತ್ತಿನೊಳಗಿಂದ ಎತ್ತಿ ಯೇಸು ಕ್ರಿಸ್ತನ ಸಭೆಯೊಳಗೆ ಮುಳುಗಿಸುವ ಒಂದು ದೀಕ್ಷಾಸ್ನಾನ ಹೊಂದಿದ್ದೀಯಾ? ಅದು ಗೊತ್ತಿಲ್ಲರಿ ನನಗೆ ಹೊಂದಿದ್ದೇನೆ ಇಲ್ಲ ಅಂತ. ಯಾವಾಗ ಯೇಸು ಸ್ವಾಮಿ ನಿನ್ನಲ್ಲಿ ಬಂದನೋ ಅವತ್ತೇ, ಆ ಕ್ಷಣವೇ ಈ ದೀಕ್ಷಾಸ್ನಾನ ಪರಿಶುದ್ಧಾತ್ಮನಿಂದ ನೀನು ಹೊಂದಿದ್ದಿ. ಅದ ಕಾರಣ ನೀನು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳುವ ಹಂಗಿನಲ್ಲಿದ್ದಿ. ನೀರಿನ ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲವಾಗಿದ್ದರೆ ತೆಗೆದುಕೊಳ್ಳಬೇಕಾದ ಒಂದು ಅವಶ್ಯಕತೆ ನಿನಗಿರುವುದರಿಂದ ದೇವರ ಸೇವಕರ ಬಳಿಗೆ ಹೋಗಿ ಹೇಳಿಕೋ, ನಾನು ದೀಕ್ಷಾಸ್ನಾನ ಹೊಂದಬೇಕಾಗಿದ್ದರೆ ನನಗೆ ದೀಕ್ಷಾಸ್ನಾನ ಮಾಡಿಸಿರಿ. ಆದರೆ ಪವಿತ್ರಾತ್ಮನ ದೀಕ್ಷಾಸ್ನಾನ ಕೊಡೋರು ಯಾರು? ಯೇಸು ಕ್ರಿಸ್ತನು ಮಾತ್ರ. ಅದನ್ನು ಮನುಷ್ಯನ ಬಳಿಗೆ ಹೋಗಿ ಕೇಳಬಾರ್ದ್ರಿ. ಮನುಷ್ಯರು ಬಂದು ನಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರೆ ಮಾತ್ರ ನಾನು ಪವಿತ್ರಾತ್ಮನ ದೀಕ್ಷಾಸ್ನಾನ ಹೊಂದ್ತೇನೆ, ಇಲ್ಲರಿ. ಇದನ್ನು ಯೇಸು ಕ್ರಿಸ್ತನು ಮಾತ್ರ ಕೊಡ್ತಾನೆ. ಅದ ಕಾರಣ ಯೇಸು ಕ್ರಿಸ್ತನಿಂದ ಹೊಂದಬೇಕಾದ ದೀಕ್ಷಾಸ್ನಾನವನ್ನು ಹೊಂದಲೇಬೇಕು. ಪರಿಶುದ್ಧಾತ್ಮನು ಕೊಡುವಂಥ ದೀಕ್ಷಾಸ್ನಾನವನ್ನು ಹೊಂದಲೇಬೇಕು. ಒಬ್ಬ ದೇವರ ಸೇವಕನು ಕೊಡುವಂಥ ದೀಕ್ಷಾಸ್ನಾನವನ್ನು ಹೊಂದಲೇಬೇಕು. ಇದೆಲ್ಲ ಒಂದೇ ದೀಕ್ಷೆಯನ್ನು ತೋರಿಸ್ತದೇನೆಂತಂದರೆ, ಜಗತ್ತಿನೊಳಗಿಂದ ಎತ್ತಲ್ಪಟ್ಟು ಯೇಸು ಕ್ರಿಸ್ತನ ಸಭೆಯೊಳಗೆ ಮುಳುಗಿಸಲ್ಪಟ್ಟಿದ್ದೇನೆ. ಯೇಸುವನ್ನು ರಕ್ಷಣೆಗಾಗಿ ನಿನ್ನ ಹೃದಯದಲ್ಲಿ ಒಡೆಯನು ರಕ್ಷಕನಂತ ಸ್ವೀಕಾರ ಮಾಡಿದ್ದೀಯಾ? ಮಾಡಿಲ್ಲವಾಗಿದ್ದರೆ ಇವತ್ತು ನೀನು ರಕ್ಷಣೆ ಹೊಂದಬೇಕೆಂಬುದಾಗಿ ನಿನ್ನನ್ನು ಪ್ರಬೋಧಿಸ್ತೇನೆ. ಯೇಸು ನಿನ್ನೊಳಗೆ ಬರಲಿ. ಯೇಸುವನ್ನು ಒಳಗೆ ಬಾ ಅಂತ ಕೇಳಿಕೊ. ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡು ಮತ್ತು ಯೇಸುವನ್ನು ನೀನು ಒಡೆಯನು ಕರ್ತನೆ ಅಂತ ಅರಿಕೆ ಮಾಡು. ನನ್ನೊಳಗೆ ಬಾ ಸ್ವಾಮಿ ಅಂತ ಕೇಳಿಕೊ. ಆತನು ನಿನ್ನೊಳಗೆ ಬರುತ್ತಾನೆ, ನಿನ್ನ ಪಾಪಗಳನ್ನು ಕ್ಷಮಿಸ್ತಾನೆ, ನಿನ್ನನ್ನು ತನ್ನ ಮಗುವಾಗಿ ಮಾಡಿಕೊಳ್ತಾನೆ. ಆವಾಗ ಪರಿಶುದ್ಧಾತ್ಮನು ನಿನ್ನನ್ನು ಜಗತ್ತಿನೊಳಗಿಂದ ಎತ್ತಿ ತನ್ನ ಕರ್ತನ ಸಭೆ ಅನ್ನುವಂಥ ರಹಸ್ಯಮಯವಾದ ಆತ್ಮಿಕ ಸಭೆಯೊಳಗೆ ನಿನ್ನನ್ನು ಮುಳುಗಿಸುತ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ,
ಸ್ವಾಮಿ, ದೀಕ್ಷಾ ಸ್ನಾನಗಳ ಬಗ್ಗೆ ಇವತ್ತು ನಾವು ನೋಡುವಾಗ ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿವೆ ಸ್ವಾಮಿ. ನಾವು ಸತ್ಯವನ್ನು ಮನಗಂಡಿದ್ದೇವೆ. ಸ್ನಾನ ದೀಕ್ಷೆ ಒಂದೇ, ಅದನ್ನು ಬಿಟ್ಟು ಬೇರೆ ದೀಕ್ಷಾ ಸ್ನಾನ ಕೊಡಲಿಕ್ಕೆ ಆಗುವುದಿಲ್ಲ. ಪರಿಶುದ್ಧಾತ್ಮನು ಕೊಟ್ಟಿರುವ ದೀಕ್ಷಾ ಸ್ನಾನವನ್ನು ಅನುಮೋದಿಸುವಂತೆ, ಒಪ್ಪಿಕೊಳ್ಳುವಂತೆ, ನಾನು ನೀರಿನ ದೀಕ್ಷಾ ಸ್ನಾನ ಹೊಂತೇನೆ, ನೀನು ದೀಕ್ಷಾ ಸ್ನಾನ ಹೊಂದೋದ್ರ ಮೂಲಕವಾಗಿ ನಾನು ಪರಿಶುದ್ಧಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಹೊಂದುವುದಕ್ಕೆ ಯೇಸುವಿನ ಮುಂದೆ ಯೋಗ್ಯನಾಗಿ ಕಂಡು ಬರ್ತೇನೆ ಸ್ವಾಮಿ. ಅಂಥ ರೀತಿಯಲ್ಲಿ ಪ್ರತಿಯೊಬ್ಬನಿನ ಸ್ವಾಮಿ ಮಗನು ಮಗಳಿಗೆ ಈ ಅನುಭವ ಕೊಟ್ಟು ಆ ಒಂದೇ ಸ್ನಾನ ದೀಕ್ಷೆಯ ಎಲ್ಲ ರೀತಿಯ ಆಶೀರ್ವಾದಗಳನ್ನು ಪ್ರತಿಯೊಬ್ಬರು ಅನುಭವಿಸುವಂತೆ ಅನುಗ್ರಹಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶವನ್ನು ಕೇಳಿದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತು ನಮ್ಮ ಪ್ರತಿಯೊಂದು ಸೇವೆಯ ಒಂದು ಸಂದೇಶಗಳನ್ನು ನೀವು ಕೇಳಬೇಕಂತ ನಾವು ಬಯಸ್ತೇವೆ. ಅದ ಕಾರಣ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಒತ್ತಿರಿ. ಪ್ರತಿ ಸಾರಿ ನಮ್ಮ ಸಂದೇಶ ಬರುವಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರ್ತದೆ ನಿಮ್ಮ ಮೊಬೈಲ್ನಲ್ಲಿ. ಆವಾಗ ನೀವು ಯಾವ ಸಮಯದಲ್ಲಿ ಇದನ್ನು ಕೇಳಬೇಕು ನಿಮ್ಗೆ ಗೊತ್ತಾಗ್ತದೆ ಮತ್ತು ಹೊಸ ಸಂದೇಶಗಳಿಂದ ನೀವು ಹೆಚ್ಚಾಗಿ ಆಶೀರ್ವದಿಸಲ್ಪಡುತ್ತೀರಿ. ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವದಿಸಲಿ. ಆಮೇಲೆ